ನಮಸ್ಕಾರ. ನಾನು ಬಸವರಾಜು. ಕೊನೆಗೂ ಭಾರತೀಯ ಜನತಾ ಪಾರ್ಟಿಗೆ ಯಾರು ಎಷ್ಟೇ ನಾಯಕರು ಬರಲಿ ಹೋಗಲಿ, BS ಯಡಿಯೂರಪ್ಪ ಅನ್ನುವಂತಹ ನಾಯಕ ತೀರಾ ಓವರ್ ಅನ್ಸ್ಬಹುದು. ಬಿಜೆಪಿಗರಿಗೆ ನಿಜವಾದ ಅಪ್ಪ ಯಡಿಯೂರಪ್ಪ. ಯಾಕೆ ನೋಡಿ, ಮೈತ್ರಿ ಇದೆ, ಮೈತ್ರಿ ಪಕ್ಷದ ನಾಯಕರೊಬ್ಬರಿಗೆ ದೊಡ್ಡ ಮಣೆ ಹಾಕ್ತಿರುವಂತಹ ಸಂದರ್ಭದಲ್ಲಿ ಜಾತ್ಯತೀತ ಜನತಾದಳದ ನಾಯಕರು ಕುಮಾರಸ್ವಾಮಿ ಈಗ ಮೇ 9ನೇ ತಾರೀಕು ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ. ಯಡಿಯೂರಪ್ಪ ಅವರು ರಾಜಕಾರಣಕ್ಕೆ ಕಾಲಿಟ್ಟು ಸುದೀರ್ಘ 50 ವರ್ಷಗಳ ಸಂಭ್ರಮಾಚರಣೆಯನ್ನ ಥೇಟ್ ಸಿದ್ದರಾಮೋತ್ಸವದ ರೀತಿಯಲ್ಲಿ ಅಭಿಮಾನೋತ್ಸವನ್ನ ಇಟ್ಟುಕೊಂಡಿರೋ ಒಂದು ನಡೆ. ನೋ ಡೌಟ್ ರಾಜ್ಯ ಬಿಜೆಪಿಗೆ ಯಡಿಯೂರಪ್ಪ ಬೇಕೇ ಬೇಕು. ಯಡಿಯೂರಪ್ಪ ಇಲ್ಲದೆ ಕುಮಾರಸ್ವಾಮಿ ಅವ್ರನ್ನ ಇಟ್ಕೊಂಡೇನೋ ಮಾಡ್ತೀವಿ, ಸಾಧ್ಯ ಅಲ್ಲ. ಒಂದು ಪಕ್ಷದ ವಾರಸುದಾರ, ಹೋರಾಟಗಾರ ಆಗಿರ್ಲಿಕ್ಕಿಲ್ಲ. ನೋ ಡೌಟ್ ದೇವೇಗೌಡರು ಹೋರಾಟಗಾರರು, ಅವ್ರು ಯಾವುದೋ ಪಕ್ಷದ ವಾರಸುದಾರರಾಗಿ ಬರಲಿಲ್ಲ, ಅವರೇ ಪಕ್ಷವನ್ನ ಕಟ್ಟಿದ್ರು. ಯಡಿಯೂರಪ್ಪ ಅವರ ವಿಚಾರಕ್ಕೂ ಕೂಡ ಇದು ಅನ್ವಯಿಸುತ್ತೆ. ನೋಡಿ, 4 ಕಾರಣಗಳನ್ನು ಕೊಡಬಹುದು ಯಾಕೆ ಯಡಿಯೂರಪ್ಪ ಅವರು ಬಿಜೆಪಿಗೆ ಅನಿವಾರ್ಯ. ನಂಬರ್ 1, 2028ಕ್ಕೆ ಇವತ್ತು DK ಶಿವಕುಮಾರ್ ಅವರ ಅತಿಯಾದ ದೆಹಲಿಯ ಕದನ, CM ಕುರ್ಚಿಯ ಕದನ ಇರಬಹುದು, ವಿನಾಕಾರಣ ದೊಡ್ಡ ಮೆಜಾರಿಟಿ ಇದ್ರೂ ಕೂಡ ಇವತ್ತು ಕಾಂಗ್ರೆಸ್ ಪ್ರಕ್ಷುಬ್ಧಗೊಂಡಿದೆ, ಸರ್ಕಾರ ಹಳಿ ತಪ್ಪಿದೆ. ಸಿದ್ದರಾಮಯ್ಯ ಅವರ ಕಡೆಯಿಂದ ಅಲ್ಲ, DK ಶಿವಕುಮಾರ್ ಅವರ ಕಡೆಯಿಂದ. ರಾಜ್ಯದಲ್ಲಿ 2028ಕ್ಕೆ ಕಾಂಗ್ರೆಸ್ ಮಕಾಡೆ ಮಲಗಿದ್ರೆ ಅದರ ಸಿಂಹ ಪಾಲನ್ನ DK ಶಿವಕುಮಾರ್ ಅವರಿಗೆ ಕೊಡಬೇಕಾಗತ್ತೆ. ಇದು ಒಂದ್ ಕಡೆ. ಈಗ 2028ಕ್ಕೆ ಯಾವ ರೀತಿ ವಾತಾವರಣ ಇದೆ ಅಂದ್ರೆ, ಬಿಜೆಪಿಗೆ ದೊಡ್ಡ ಮುಖವೊಂದು, ಸಮರ್ಥ ನಾಯಕತ್ವದ ಅಗತ್ಯವಿದೆ. ಅದಕ್ಕೆ ಯಡಿಯೂರಪ್ಪ ಅವರ ಮುಖವನ್ನ ಮತ್ತೆ ಮುನ್ನೆಲೆಗೆ ಬಿಜೆಪಿ ಹೈಕಮಾಂಡ್ ತರಲೇಬೇಕು, ತರುತ್ತೆ. ಅಮಿತ್ ಶಾ ಅವರ ನಿರ್ದೇಶನದ ಮೇರೆಗೆ ಅಭಿಮಾನೋತ್ಸವ ನಡೆಯುತ್ತೆ. ಅಲ್ಲಿಗೆ ಆ ವೇದಿಕೆಗೆ ಅಮಿತ್ ಶಾ ಅವರೇ ಬರ್ತಾರೆ ಅನ್ನುವಂತಹ ಚರ್ಚೆಗಳಿರೋ ಸಂದರ್ಭದಲ್ಲಿ 28ಕ್ಕೂ ಯಡಿಯೂರಪ್ಪ ಬಿಜೆಪಿಗರ ಅಪ್ಪ. ಎರಡನೇ ವಿಚಾರ, ಲಿಂಗಾಯತ ಸಮಾಜದ ಏಕಮೇವ ಅದ್ವಿತೀಯ ನಾಯಕ ಯಡಿಯೂರಪ್ಪ. ಮಾಸ್ ಲೀಡರ್, ಬಿಜೆಪಿಯ ಏಕೈಕ ಮಾಸ್ ಲೀಡರ್ ಯಡಿಯೂರಪ್ಪ. 2013ರಲ್ಲಿ ಯಡಿಯೂರಪ್ಪ ಅವರು ಸಿಟ್ಟು, ಸೆಡವಿನಿಂದ, ಸ್ವಾಭಿಮಾನದಿಂದ KJP ಪಕ್ಷ ಕಟ್ಟಿದಾಗ ಬಿಜೆಪಿ ಸ್ಥಿತಿ ಏನಾಯ್ತು? ಕಣ್ಮುಂದೆ ಇರುವಂತಹ ಸಾಕ್ಷಿ, ಚಾರಿತ್ರಿಕ ಪುರಾವೆ ಇದು. ಯಡಿಯೂರಪ್ಪ ಅವರ ತಾಕತ್ತದು. ಈಗ ನೋಡಿ, ಕಾಂಗ್ರೆಸ್ನಲ್ಲಿ ಇರೋದು ಒಬ್ಬರೇ ಮಾಸ್ ಲೀಡರ್, ಅದು ಸಿದ್ದರಾಮಯ್ಯ. ರಾಜ್ಯದ 3 ಮಾಸ್ ಲೀಡರ್ಗಳ ಪೈಕಿ ಯಡಿಯೂರಪ್ಪ, ದೇವೇಗೌಡರು, ಸಿದ್ದರಾಮಯ್ಯ 3 ಜನನೇ. ಇವ್ರನ್ನ ಬಿಟ್ರೆ ಇನ್ಯಾರು ಮಾಸ್ ಲೀಡರ್ಸೇ ಅಲ್ಲ. ಇನ್ನು ಲಿಂಗಾಯತ ಮತ ಬ್ಯಾಂಕ್ ಒಂದು ಹಂತಕ್ಕೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಕಾಂಗ್ರೆಸ್ ಹೆಚ್ಚು ವರ್ಕೌಟ್ ಮಾಡಿಕೊಂಡಿತ್ತು. ಅದನ್ನು ಮತ್ತೆ ಟ್ರ್ಯಾಕ್ಗೆ ತರುವಂತಹ ತಾಕತ್ತು, ಸಾರಥಿ ಯಡಿಯೂರಪ್ಪ ಅವರೇ ಆಗಿರ್ತಾರೆ. ಅವರಾದ್ರೆ ಮಾತ್ರ ಮತ್ತೆ ಸಂಘಟಿಸಿ ಆ ಸಮಾಜದ, ಪಂಚಮಸಾಲಿ ಸಮಾಜ ಇರಬಹುದು, ವೀರಶೈವ ಲಿಂಗಾಯತ ಏನೆಲ್ಲ ಇದ್ದಾವೆ, ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಬಿಜೆಪಿಯತ್ತ ಸೆಳೆದು ತರಬಲ್ಲ ತಾಕತ್ತು ಯಡಿಯೂರಪ್ಪ ಅವರಿಗಿದೆ. ಆ ಕಾರಣಕ್ಕೋಸ್ಕರ ರಾಜ್ಯ ಬಿಜೆಪಿಗೆ ಯಡಿಯೂರಪ್ಪ ಮುಖ್ಯ. 2028ರ ಚುನಾವಣೆಗೆ ಅಭಿಮಾನೋತ್ಸವದ ಮೂಲ ಉದ್ದೇಶ ಕೂಡ ಇದೇ ಆಗಿರುವಂಥದ್ದು. 28ಕ್ಕೆ ಹೇಗಾದ್ರೂ ಮಾಡಿ ಮತ್ತೆ ಅಧಿಕಾರಕ್ಕೆ ತರಬೇಕು. ಅದು ಏಕಾಂಗಿಯಾಗಿ ಮೈತ್ರಿ ಇರುತ್ತೆ, ಸೆಕೆಂಡ್ರಿ. ಮೂರನೇದ್ದು, ಈ ಹಿಂದೆ ಅವರನ್ನು ಬದಿಗೆ ಸರಿಸಲಾಗಿತ್ತು, ನಿಜ. ಈಗ ಕೇಂದ್ರ ನಾಯಕತ್ವವೇ ಅವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡ್ತಿದೆ. ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರ್ ಇದ್ದಾರೆ, ಅಲ್ಲೂ ಕೂಡ ಅವ್ರಿಗೊಂದು ಅವಕಾಶ ಕಲ್ಪಿಸಿಕೊಡ್ಲಾಗಿದೆ. BY ವಿಜೇಂದ್ರ ಅವರು ತಮಗೆ ಕೊಟ್ಟಂತಹ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಇನ್ನು ತಂದೆಯ ಸಾರಥ್ಯ ಕೂಡ ಸಿಕ್ಬಿಟ್ರೆ ಅವರು ಮತ್ತು ತಂದೆ ಮತ್ತು ಮಗ ದೊಡ್ಡದೊಂದು ಮ್ಯಾಜಿಕ್ ಮಾಡೋದ್ರಲ್ಲಿ 2 ಮಾತಿಲ್ಲ. ಯಡಿಯೂರಪ್ಪ ಅವರ ಪ್ರಭಾವ, ವಿಜೇಂದ್ರ ಅವರ ಯುವ ಸಂಘಟನಾ ಸಾಮರ್ಥ್ಯ ಒಟ್ಟುಗೂಡಿದ್ರೆ ಗೇಮ್ ಚೇಂಜ್ ಆಗಬಹುದು. ಅಭಿಮಾನೋತ್ಸವ ಕೂಡ
ಒಂದು ಹೊಸ ದಾಖಲೆ ಬರಬಹುದು. ಸುಮಾರು 10 ಲಕ್ಷ ಜನರನ್ನ ಸೇರಿಸುವಂತಹ ಒಂದು ಪ್ಲಾನ್ ಇರುವಂಥದ್ದು. ಆ ಪ್ಲಾನ್ ದುರ್ಗದ ಮಟ್ಟಿಗೆ, ಯಾಕಂದ್ರೆ ತುಮಕೂರು, ದುರ್ಗ, ದಾವಣಗೆರೆ ಸುತ್ತಮುತ್ತ ಆ ಸಮಾಜದ ಎಲ್ಲ ಅಭಿಮಾನಿಗಳನ್ನು ಒಟ್ಟುಗೂಡಿಸ್ಬಿಟ್ರೂ ಕೂಡ 10 ಲಕ್ಷ ಸುಲಭಕ್ಕೆ ಆಗಬಹುದು. ಇದೇ ಒಂದು ದೊಡ್ಡ ಅಭಿಮಾನೋತ್ಸವವನ್ನ JDS ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು 4ನೇದು ಸಂಘಟನಾ ಶಕ್ತಿ. 2 ಅಂಕಿಯ ಪಕ್ಷವನ್ನು ರಾಜ್ಯದಲ್ಲಿ ಅಧಿಕಾರದ ಗದ್ದುಗೆಗೆ ತಂದು ಕೂರಿಸಿದ ಸಾರಥಿ, ಆ ಶಕ್ತಿ, ಆ ತಾಕತ್ತು ಒಬ್ಬರಿಗೆ ಇದ್ದಿದ್ದು ಅದು ಯಡಿಯೂರಪ್ಪ ಅವರಿಗೆ. ಬಿಜೆಪಿಯಲ್ಲಿ ಆ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆ ಕಾರಣ ಅವರ ಹೋರಾಟದ ಗುಣ ಮತ್ತು ಅವರಲ್ಲಿದ್ದಂತಹ ಸಂಘಟನಾ ಚತುರತೆ. ಆ ಶಕ್ತಿ ಉಳಿದವರಿಗಿಲ್ವಾ? ಇದ್ದಿದ್ದಿದ್ರೆ ಈ 23ರಲ್ಲಿ ದೊಡ್ಡದೊಂದು ಮ್ಯಾಜಿಕ್ ಆಗ್ಬೇಕಿತ್ತು. 66ಕ್ಕೆ ಬಂದು ನಿಲ್ಲುವಂತಹ, ಸದ್ಯ 66ಕ್ಕೆ ಬಂದಿದ್ರು. ಕೊನೆ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋದ ಕೇವಲ 40 ಸ್ಥಾನ ಗೆದ್ದಿದ್ದು. ಹಾಗೆ ನೋಡಿದ್ರೆ 66 ಬೆಸ್ಟ್, ಒಂದು ಬೆಂಚ್, ಒಂದು ಮಿನಿಮಮ್ ನಂಬರ್ ಏನು ಅಲ್ಲಿಗೆ ಬಂದು ನಿಂತಿದೆ. ಈ ಎಲ್ಲ ಅಂಶಗಳನ್ನು ನೋಡಿದ್ರೆ ಕುಮಾರಸ್ವಾಮಿ ಅವರೇ ಬರಲಿ, ದೇವೇಗೌಡರೇ ಬರಲಿ, ಯಾರೇ ಇರಲಿ, ಬಿಜೆಪಿಗೆ ಒಂದು ದೊಡ್ಡ ನಾಯಕತ್ವದ ಮುಖ ಬೇಕಿತ್ತು. ಆ ಮುಖ ಯಡಿಯೂರಪ್ಪ ಅವರೇ ಆಗಿರ್ತಾರೆ. ಕೇಂದ್ರದ ನಾಯಕರೇ ಈಗ ದುಂಬಾಲು ಬಿದ್ದು ಅವರನ್ನ ಅಭಿಮಾನೋತ್ಸವಕ್ಕೆ ಹುರಿದುಂಬಿಸಿರುವಂಥದ್ದು. ಯಾಕೆ ಕುಮಾರಸ್ವಾಮಿ ಇಲ್ಲಿ ಗೌಣ ಆಗ್ತಾರೆ? ಯಡಿಯೂರಪ್ಪ ಅವರು ಎಂಟ್ರಿ ಕೊಟ್ರೆ ಆಗ್ಬೇಕು ಕೂಡ. ಈಗಾಗಲೇ ಬಹುಪಾಲು ವಿಧಾನಸಭಾ ಕ್ಷೇತ್ರಗಳಲ್ಲಿ JDS ವರ್ಸಸ್ ಬಿಜೆಪಿ ಮೈತ್ರಿ ಇದೆ, ಆದ್ರೂ ಕಿತ್ತಾಡ್ತಿದ್ದಾರೆ, ನಾನೇ ನೆಕ್ಸ್ಟ್ ಕ್ಯಾಂಡಿಡೇಟ್ ಅಂತ. ಆ ಒಳೆ ಜಗಳ ಮತ್ತೆ ಕಾಂಗ್ರೆಸ್ಗೆ ಲಾಭವನ್ನು ತರುತ್ತೆ ವಿನಃ JDSಗೇನೋ ದೊಡ್ಡ ಲಾಭ, ಬಿಜೆಪಿಗೆ ದೊಡ್ಡ ಲಾಭ ಆಗೋದಿಲ್ಲ. ಇನ್ನೂ ಮುಖ್ಯ ಅಂದ್ರೆ 2028ಕ್ಕೆ ಬಿಜೆಪಿ JDS ಮೈತ್ರಿಯಾಗಿ ಇದೆ. ಚುನಾವಣೆ ಎದುರಿಸಿದ್ರೆ ಲಾಭ ಸಿಗೋದು JDSಗೆ ಮಾತ್ರನೇ, ಸುಲಭವಾಗಿ ಲಾಭ ಸಿಗುತ್ತೆ. ಏಕಾಂಗಿಯಾಗಿ JDS ಚುನಾವಣೆಗೆ ಹೋದ್ರೆ ಈಗಿರೋ ಸ್ಥಾನಗಳನ್ನು ಉಳಿಸ್ಕೊಳ್ಳೋದು ಕಷ್ಟ. ಇದೇ ಕಾರಣಕ್ಕೆ ಸಂಪನ್ಮೂಲ ಮತ್ತು ಪ್ರಭಾವ ಎರಡನ್ನೂ ಬಳಸ್ಕೋಬಹುದು. ಕ್ಯಾಸ್ಟ್ ಕೆಮಿಸ್ಟ್ರಿ ವರ್ಕೌಟ್ ಆಗತ್ತೆ. ಇವೆಲ್ಲವೂ ಆದ್ರೆ ಮತ್ತೆ 40 ಸ್ಥಾನ ಗೆಲ್ಲಬಹುದು JDS ಅನ್ನೋ ನಿಟ್ಟಿನಲ್ಲೇ ದೇವೇಗೌಡರು, ಕುಮಾರಸ್ವಾಮಿ ಅವರು ಬಿಜೆಪಿಯ ಕಾಲು ಬಿಡುತ್ತಿಲ್ಲ, ಬಿಗಿಯಾಗಿ ಹಿಡ್ಕೊಂಡಿದ್ದಾರೆ. ಇದು ವಾಸ್ತವ. ಯಾಕೆ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಒಂದೇ ಅಲ್ಲ ನೋಡಿ? ಪ್ಯಾನ್ ಕರ್ನಾಟಕ ಲೀಡರ್ ಯಡಿಯೂರಪ್ಪ ಮಾತ್ರ, ಕುಮಾರಸ್ವಾಮಿ ಅಲ್ಲ. 6-7 ಜಿಲ್ಲೆಗಳಿಗೆ ತಮ್ಮ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಅಷ್ಟೇ ಉಳಿದಿರುವಂತಹ ನಾಯಕ. ಅದು ಹಳೆ ಮೈಸೂರು ಕರ್ನಾಟಕದಲ್ಲಿ ಇಡೀ ರಾಜ್ಯದ ಮತದಾರರನ್ನು ಸೆಳೆಯುವಂತಹ ಇಲ್ಲ. ಈಗ ನೋಡಿದ್ರೆ ನೀವು ಉತ್ತರ ಕರ್ನಾಟಕ ಹೋಗಿ, ಕರಾವಳಿ ಹೋಗಿ, ಹಳೆ ಮೈಸೂರಿಗೆ ಬನ್ನಿ, ಯಡಿಯೂರಪ್ಪ ಪ್ಯಾನ್ ಕರ್ನಾಟಕ ಲೀಡರ್. ಇನ್ನು 2ನೇ ವಿಚಾರ, ಲಿಂಗಾಯತ ಮತ ಬ್ಯಾಂಕ್ನ ಜೊತೆಯಲ್ಲಿ ಹಿಂದುಳಿದ ಸಮಾಜದ ನಾಯಕರನ್ನೂ ಜೊತೆಗೆ ಕರೆದುಕೊಂಡು ಹೋಗುವಂತಹ ನಮ್ಯ ಗುಣ ಯಡಿಯೂರಪ್ಪ ಅವರಿಗಿದೆ. ಸುಮಾರು 100 ವಿಧಾನಸಭಾ ಕ್ಷೇತ್ರಗಳಲ್ಲಿ ತಮ್ಮ ಚಾಪು ಮೂಡಿಸಬಲ್ಲಂತಹ ನಾಯಕ ಯಡಿಯೂರಪ್ಪ, ಕುಮಾರಸ್ವಾಮಿ ಅಲ್ಲ. 30 ಕ್ಷೇತ್ರಗಳ ಆಚೆಗೆ ಅವ್ರ ಲೆಕ್ಕವೇ ಬರೋದಿಲ್ಲ. ಹಾಗೆ ನೋಡಿದ್ರೆ ವಾಸ್ತವ. ನೀವು ಹಾಗೆ ಲೆಕ್ಕ ನೋಡಿದ್ರೆ 2008ರಿಂದ ಇಲ್ಲಿ ತನಕ ಕುಮಾರಸ್ವಾಮಿ ಅವರ ಕೈಗೆ ಪಕ್ಷ ಆದ್ಮೇಲೆ ಇವರು 58 ಸ್ಥಾನ, ಹಿಂದಿನ ಹೈಯೆಸ್ಟ್ JDS ನಂಬರ್ ರೀಚ್ ಆಗಿಲ್ಲ. ಅದರರ್ಥ 100ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ತಾಕತ್ತು ಹೊಂದುವ ಮತ್ತು ಮತ ಸೆಳೆಯುವಂತಹ ಶಕ್ತಿ ಸಾಮರ್ಥ್ಯ ಯಡಿಯೂರಪ್ಪ ಅವರಿಗಿದೆ. ಯಾಕಂದ್ರೆ ಪ್ಯಾನ್ ಕರ್ನಾಟಕ ಲೀಡರ್, ಕುಮಾರಸ್ವಾಮಿ ಅವ್ರಿಗಲ್ಲ. ಇನ್ನು ಮುಖ್ಯ ಅಂದ್ರೆ ಪಕ್ಷ ಕಟ್ಟಿದ ಅನುಭವ ಯಡಿಯೂರಪ್ಪ ಅವರಿಗಿದೆ. ತಂದೆ ಕಟ್ಟಿದ ಪಕ್ಷವನ್ನ ಕೈಗೆತ್ತಿಕೊಂಡು ಕೇವಲ ವಾರಸುದಾರರಾಗಿ ಬಂದವರು ಮಾತ್ರ ಕುಮಾರಸ್ವಾಮಿ. ಅವ್ರ ಪಕ್ಷ ಕಟ್ಟಿಲ್ಲ. ಹಾಗೆ ನೋಡಿದ್ರೆ CM ಇಬ್ರಾಹಿಂ, ಸಿದ್ದರಾಮಯ್ಯ, MP ಪ್ರಕಾಶ್, ಹೀಗೆ ಸಾಲು ನಾಯಕರ ದಂಡು JDS ಕಟ್ಟಿದ್ದು, ಕುಮಾರಸ್ವಾಮಿ ಅವರಲ್ಲ. ಅವರು ವಾರಸುದಾರರಾಗಿ ಬಂದು MLA ಆದ ಕೆಲವೇ ತಿಂಗಳಲ್ಲೇ CM ಆಗ್ತಾರೆ. ವಿಪಕ್ಷ ನಾಯಕನ ಅನುಭವ ಇಲ್ಲ, ಶಾಸಕರಾಗಿ 5 ವರ್ಷದ ಫುಲ್ ಟರ್ಮ್ ಮಾಡಲಿಲ್ಲ. ಏಕೈಕಿ CM. ಅನುಭವದ ಕೊರತೆ, ಆಡಳಿತಾತ್ಮಕ ಕೊರತೆಗಳು ಕೂಡ ಯಡಿಯೂರಪ್ಪ ಅವರಿಗೆ ಹೋಲಿಕೆ ಮಾಡಿದ್ರೆ ಕುಮಾರಸ್ವಾಮಿ ಅವರಿಗೆ ಇಲ್ಲ. ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ತಂದಂತಹ ಒಂದು
ಸಕ್ಸಸ್ ರೇಟ್ ಏನಾದರೂ ಕುಮಾರಸ್ವಾಮಿ ಅವ್ರಿಗಿದೆಯಾ? ಚಾನ್ಸೇ ಇಲ್ಲ. ಹಾಗೆ ನೋಡಿದ್ರೆ ದೇವೇಗೌಡರಿಗಿದೆ, ಹಾಗೆ ನೋಡಿದ್ರೆ ಯಡಿಯೂರಪ್ಪ ಅವ್ರಿಗಿದೆ. ಈ ಎಲ್ಲ ಅಂಶಗಳನ್ನ ಕ್ರೋಢೀಕರಿಸಿ ಹೇಳೋದಾದ್ರೆ ಈಗ ಅಭಿಮಾನೋತ್ಸವ ಕೂಡ JDS ಇನ್ನು ಮುಂದಿನ ಹಲವು ಪೀಳಿಗೆಗಳ ತನಕ ಯಡಿಯೂರಪ್ಪ ಅವರ ಋಣದಲ್ಲಿ ಅಧಿಕಾರವನ್ನು ಅನುಭವಿಸಬೇಕಾಗತ್ತೆ. ನಿಜಕ್ಕೂ ಸ್ವಾಭಿಮಾನ ಇದ್ದರೆ JDS ಹೊರಗೆ ಬಂದು ತಮ್ಮ ತಾಕತ್ತನ್ನ ಪ್ರದರ್ಶಿಸಬಹುದು. ಒಂದು ವೇಳೆ ಆ ಕೆಲಸನೇ ಅವ್ರು ಮಾಡಿದ್ರೆ ಅವರು ಮಾಡಿಕೊಳ್ಳುವಂತಹ ದೊಡ್ಡ ದಡ್ಡತನ ಮತ್ತೊಂದು ಇರೋದಿಲ್ಲ. ಈಗ ಅಭಿಮಾನೋತ್ಸವದಲ್ಲಿ 10 ಲಕ್ಷ ಜನರನ್ನು ಸೇರಿಸ್ತಾರೆ ಯಡಿಯೂರಪ್ಪ ಅವರು, ನೋ ಡೌಟ್. ನೀವು ಯಾವ ಅಭಿಮಾನೋತ್ಸವ ಮಾಡಿ ಅದರ ಅರ್ಧದಷ್ಟು ಜನರನ್ನ ಸೇರಿಸಿದ್ದೀರಿ? ಪ್ಯಾನ್ ಕರ್ನಾಟಕದಲ್ಲಿ ನಿಮ್ಮ ಪ್ರಾಮುಖ್ಯತೆ ಏನಿದೆ? ಈ ಎಲ್ಲ ಅಂಶಗಳನ್ನು ನೋಡಿದಾಗ ಯಡಿಯೂರಪ್ಪ ಬಿಜೆಪಿಗೆ ಎಷ್ಟು ಮುಖ್ಯನೋ ಬಿಜೆಪಿಯನ್ನ ಬೆಂಬಲಿಸುವ ಮೈತ್ರಿ ಪಕ್ಷಕ್ಕೂ ಕೂಡ ಅಷ್ಟೇ ಅನಿವಾರ್ಯ. ಅಭಿಮಾನೋತ್ಸವ ಸಕ್ಸಸ್ ಆಯಿತು ಅಂದ್ರೆ ಅದರ ದೊಡ್ಡ ಲಾಭ ಪಡ್ಕೊಳ್ಳೋದು JDS. ಸುಲಭಕ್ಕೆ ಪಡ್ಕೊಳ್ಳುವಂತಹ ಪಕ್ಷ ಅದು JDS. ಅಭಿಮಾನೋತ್ಸವ ವರ್ಕೌಟ್ ಆಗತ್ತೆ. ಕಾಂಗ್ರೆಸ್ ಇದೇ ರೀತಿ ತನ್ನ ತಪ್ಪುಗಳನ್ನು ತಿದ್ದಿಕೊಳ್ಳದೆ ಒಂದ್ರ ಮೇಲೊಂದು ಇನ್ನೂ DK ಶಿವಕುಮಾರ್ ಅವರಂತಹ ಅತ್ಯವಸರದ ಆತುರದ ನಾಯಕರು ಹೊಣೆಗೇಡಿತನದಿಂದ ಮಾಡಿಕೊಳ್ಳುವ ಅಹಿಂದ ವಿರೋಧವನ್ನು ಕಟ್ಟಿಕೊಂಡು ತಮ್ಮ ತಲೆಯ ಮೇಲೆ ತಾವೇ ಎಳೆದುಕೊಳ್ತಿರುವಂತಹ ಚಪ್ಪಡಿ ಕಲ್ಲುಗಳ ಲೆಕ್ಕ ನೋಡಿದ್ರೆ ಬಂಡೆ ಇನ್ನೂ ಕೆಳಗೋಗುತ್ತೆ ವಿನಃ ಮೇಲಕ್ಕೆ ಬರೋದಿಲ್ಲ. ಇನ್ನೊಬ್ರು ಯಾರಾದ್ರೂ ಡೈನಮಿಟ್ ಇಟ್ಟು ಬ್ಲಾಸ್ಟ್ ಮಾಡಬೇಕೇ ವಿನಃ ಮತ್ತೇನು ಆಗೋದಿಲ್ಲ. ಸೊ ಈ ಎಲ್ಲ ಅಂಶ ನೋಡಿದ್ರೆ ಅಭಿಮಾನೋತ್ಸವ ಕೂಡ ಬಿಜೆಪಿಗೆ ಯಡಿಯೂರಪ್ಪ ಅಪ್ಪ, ಬಿಜೆಪಿಗರಿಗೆ ಯಡಿಯೂರಪ್ಪನೇ ಅಪ್ಪ, ಇದು ಪಕ್ಕ. ನೀವೇನಂತೀರಿ? ಕಮೆಂಟ್ ಮಾಡಿ.